ಹಲೋ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಗಣಿತ ಶಿಕ್ಷಕ ಕಿಶೋರ್ ಗುಬ್ಬಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂದರೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಅಧ್ಯಾಯದ ಒನ್ ಆಫ್ ದ ಆ್ಯಕ್ಚುಲಿ ಈ ಚಾಪ್ಟರ್ ಬಹಳ ಸುಲಭ. 8 ಮಾರ್ಕ್ಸ್ ಲಾಸ್ಟ್ ಇಯರಲ್ಲಿ ಫ್ರೀ ಮಾರ್ಕ್ಸ್ ಥರ ಒಂಥರ ಇಟ್ಕೊಳ್ಳಿ, ಹೋಗಿ ಎಂಜಾಯ್ ಮಾಡಿ ಅನ್ನೋ ಥರ ಬೋರ್ಡ್ ಅವರು ಕೊಡೋ ಥರ ಚಾಪ್ಟರ್ ಇದೆ. ಆ್ಯಕ್ಚುಲಿ ಇದರಲ್ಲಿ 2 ಮಾರ್ಕ್ಸ್ ಇನ್ನೊಂದು ಪಕ್ಕ ಆಲ್ಮೋಸ್ಟ್ ನೀವು 5-6 ಇಯರ್ಸಿಂದ ಪೇಪರ್ಸ್ ತೆಗೆದು ನೋಡಿದ್ರೆ ಎಲ್ಲ ಪೇಪರ್ಸಲ್ಲೂ ಇದೇ ಮೆಥಡು, ಇದೇ ಒಂದು ಕ್ವಶನ್ನು ಬಂದಿದೆ. ಪಕ್ಕಾ ರಿಪೀಟ್ ಆಗುವಂಥ ಕ್ವಶನ್ ಇದು. ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನ. ಸೊ ಈ ಒಂದು ಏನೋ ಕಾನ್ಸೆಪ್ಟನ್ನು ನಾವಿವತ್ತು ನೋಡಲಿಕ್ಕೆ ಹೊರಟಿದ್ದೀವಿ. ಈಸಿ 2 ಮಾರ್ಕ್ಸ್ ಕ್ವಶನ್ ಇದೆ. ಆ್ಯಕ್ಚುಲಿ ಪಕ್ಕಾ ಬರ್ತಕ್ಕಂಥ ಕ್ವಶನ್ನು ಈಸಿ ಕ್ವಶನ್ನೇ ಕೊಡ್ತಾರೆ. ಸೊ ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಹೇಳಿದಂಗೆ ಮತ್ತೆ ಹೇಳ್ತೀನಿ, ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕ್ಲಾಸ್ ಗ್ರೂಪಲ್ಲಿ ಹಾಕಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಹಾಕಿ, ಪರ್ಸ್ನಲಾಗಿ ಸೆಂಡ್ ಮಾಡಿ. ಅವರು ಕೂಡ ಈ ಕ್ಲಾಸ್ನ ಕೇಳಿಸ್ಕೊಳ್ಳಿ. ತುಂಬ ಲೆಂತ್ ಕೂಡ ಇರಲ್ಲ. ಈಸಿಯಾಗಿ 2 ಮಾರ್ಕ್ಸ್ ಅಂತೂ ಫಿಕ್ಸ್ ಫೈನಲ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. FL ಬರುತ್ತೆ, SL ಬರುತ್ತೆ, ಎಲ್ಲ ಕಡೆ ಪಕ್ಕ ಬಂದೇ ಬರ್ತಿತ್ತು. ಓಕೆನಾ? ಸೊ ಮತ್ತು ಏನೇ ಡೌಟ್ಸ್ ಇದ್ರು ಕೂಡ ನೀವು ಆ್ಯಸ್ ಯೂಶುವಲ್ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇವಾಗ ನಾವು ನೋಡೋಕೆ ಹೊರಟಿರೋದು ಟಡಾ ಎಲಿಮಿನೇಷನ್ ಮೆಥಡ್. 2 ಮಾರ್ಕ್ಸ್ ಪಕ್ಕ. ಇದನ್ನು ಕಲ್ತ್ಕೊಂಡ್ರೆ 2 ಮಾರ್ಕ್ಸ್ ಫಿಕ್ಸು ಅಂತ ತಿಳ್ಕೊಳ್ಳಿ ನೀವು. ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಮೊದಲಿಗೆ ನೋಡೋದಾದರೆ ನಾವು ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ವಿ ವಿಲ್ ಗೆಟ್ ಅ ಕ್ವಶನ್ ಲೈಕ್ ದಿಸ್: ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ ಒಂದು ರೂಲ್ ಗೊತ್ತಿರ್ಬೇಕು. ಫಸ್ಟ್ ಹೆಂಗೆ ಅನಲೈಸ್ ಮಾಡೋದು ಕ್ವಶನ್ನ, ನಿಮ್ಗೆ ಈ ಮೆಥಡ್ ಗೊತ್ತಿದೆ ಅಂತ ಅಂದ್ಕೊಂಡಿನಿ. ಸ್ಕೂಲಲ್ಲಿ ಮಾಡಿದರೆ ಅಥವಾ ನಮ್ಮ ಕ್ಲಾಸ್ಗಳಲ್ಲಿ ನಡೆದಿರುತ್ತೆ. ಯಾರೆಲ್ಲ ಗೊತ್ತಿಲ್ಲ ಅವ್ರಿಗೋಸ್ಕರ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹೆಂಗೆ ಅನಲೈಸ್ ಮಾಡಬೇಕು ಅಂತ. ಇಲ್ಲಿ 2 ಈಕ್ವೇಷನ್ಗಳನ್ನ ಕೊಟ್ಟಿರ್ತಾರೆ. ಇದು ಫಸ್ಟ್ ಈಕ್ವೇಷನ್ನು, ಇದು ಸೆಕೆಂಡ್ ಈಕ್ವೇಷನ್. ಫಸ್ಟ್ ಈಕ್ವೇಷನ್, ಸೆಕೆಂಡ್ ಈಕ್ವೇಷನ್ ಎರಡರಲ್ಲೂ ಕೂಡ ಯೂಶಿಯಲಿ ಯಾವಾಗಲೂ ಆಲ್ಮೋಸ್ಟ್ 95% ಆಫ್ ದ ಟೈಮ್ಸ್ ಕ್ವಶನ್ಗಳಲ್ಲಿ ಯಾವುದಾದ್ರೂ ಒಂದು ಕಾನ್ಸ್ಟೆಂಟು ಸೇಮ್ ಇರುತ್ತೆ. ಅಂದರೆ ಎಕ್ಸ್ದು ಕಾನ್ಸ್ಟೆಂಟ್ ಅಂತ ಇದೆ ನಾನು ಕೋಎಫಿಷಿಯೆಂಟ್ ಅಂದರೆ ಗುಣಾಂಕ. ಯಾವುದಾದ್ರೂ ಒಂದು ಗುಣಾಂಕ ಕೋಎಫಿಷಿಯೆಂಟು ಸೇಮ್ ಇರುತ್ತೆ. ಎಕ್ಸ್ದಾಗ್ಬೋದು, ವೈದಾಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಕ್ಸಿನ ಕೋಎಫಿಷಿಯೆಂಟ್ ಏನೋ 3, ಇಲ್ಲಿ ಎಕ್ಸಿನ ಕೋಎಫಿಷಿಯೆಂಟ್ 2, ಅಂದರೆ ಅವೆರಡು ಸೇಮ್ ಇಲ್ಲ. ಓಕೆ, ಬಿಟ್ಟಾಕೋಣ. ವೈದು ಕೋಎಫಿಷಿಯೆಂಟ್ ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ. ಇಲ್ಲೂ ಕೂಡ ವೈದು ಕೋಎಫಿಷಿಯೆಂಟ್ 1. ಆ ವೈನ ಇಟ್ಕೋಬೇಕು ನಾವು ಇವಾಗ. ಅಂದರೆ ಯಾವ ಕೋಎಫಿಷಿಯೆಂಟ್ ಸೇಮ್ ಇದೆಯೋ ಅದನ್ನ ಇಟ್ಕೋಬೇಕು. ಹೆಸರೇ ಹೇಳೋ ರೀತಿ ವರ್ಜಿಸುವ ಅಥವಾ ಎಲಿಮಿನೇಷನ್ ಒಂದು ಕಟ್ ಮಾಡಂಗೆ ಬಿಸಾಕ್ತೀವಿ ಅಷ್ಟೇ. ಅಂದರೆ ತೆಗೆದಾಕ್ಬಿಡ್ತೀವಿ, ಅದನ್ನು ಡಿಲೀಟ್ ಮಾಡಾಕ್ತೀವಿ. ಹೆಂಗೆ ಡಿಲೀಟ್ ಮಾಡೋದು? ಈ ಕೋಎಫಿಷಿಯೆಂಟ್ ಯಾವ್ದಾದ್ರು ಸೇಮ್ ಇದೆ ಅಂತ ಫಸ್ಟ್ ನೋಡ್ಬೇಕು. ಫಸ್ಟ್ ಸ್ಟೆಪ್ ಏನೋ? ಫಸ್ಟ್ ಸ್ಟೆಪ್ಪು ಚೆಕ್ ಮಾಡಬೇಕಿರೋದು ಕೋಎಫಿಷಿಯೆಂಟ್ಸ್ ಸೇಮ್ ಇರೋದನ್ನ ನೋಡಬೇಕು. ಅಂದರೆ ಯಾವ 2 ಗುಣಾಂಕಗಳು ಸೇಮ್ ಇದ್ದಾವೆ ಅಂತ ನೋಡಬೇಕು. ಓಕೆ, ನೋಡಿದ್ವಿ. ವೈನ ಗುಣಾಂಕಗಳು ಸೇಮ್ ಇದ್ದಾವೆ. ಫಸ್ಟ್ ಸ್ಟೆಪ್ ಆಯಿತಾ? ಸೆಕೆಂಡ್ ಸ್ಟೆಪ್, ಇದು ವೆರಿ ಕ್ರೂಷಿಯಲ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು ಕ್ಲೀನಾಗಿ ನೋಡ್ಕೊಳ್ಳಿ. ಸೇಮ್ ಸಿಂಬಲ್ ಇದ್ದರೆ ನಾವು ಮೈನಸ್ ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಓಕೆನಾ? ಸೇಮ್ ಸಿಂಬಲ್ ಇದ್ರೆ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಡಿಫ್ರೆಂಟ್ ಸಿಂಬಲ್ ಇದ್ರೆ ಆ್ಯಡ್ ಮಾಡಬೇಕು. ಕನ್ಫ್ಯೂಸ್ ಆಯ್ತಾ? ಮತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೇಮ್ ಸಿಂಬಲ್ ಇದ್ರೆ ಯಾವುದ್ರದ್ದು, ಯಾವ ಗುಣಾಂಕಗಳು ಸೇಮ್, ಕೋಎಫಿಷಿಯೆಂಟ್ಸ್ ಯಾವ್ದಾದ್ರು ಸೇಮ್ ಇರುತ್ತಲ್ಲ, ಅದ್ರ ಹಿಂದೆ ನೋಡಿ. ಫಸ್ಟು ವೈಯಿಂದ 1 ಇದೆಯಾ ಅಥವಾ 2 ಇದೆಯಾ, ಸೇಮ್ ಇರೋದು ಯಾವುದೋ ಅದು ನೋಡಿದ್ವಿ. ಅದ್ರ ಹಿಂದೆ ಸಿಂಬಲ್ಗಳು ನೋಡಿ. ಇಲ್ಲಿ ಒಂದು ಕಡೆ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 2 ಸೇಮ್ ಸಿಂಬಲ್, ಡಿಫ್ರೆಂಟ್ ಸಿಂಬಲ್ ಇದ್ದಾಗ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಸೇಮ್ ಸಿಂಬಲ್ ಇದ್ದರೆ ವಿ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್. ರೈಟ್? ಈ ರೂಲ್ನಾಗ ನಾವು ಇಟ್ಕೊಬೇಡಿ, ಮುಗೀತಿ ಚಾಪ್ಟರ್. ಈ ಕಾನ್ಸೆಪ್ಟು ಮುಗೀತಷ್ಟು. ಸೊ ಇವಾಗ ಇಲ್ಲಿ ಡಿಫ್ರೆಂಟ್ ಸಿಂಬಲ್ ಇದೆ, ಹಂಗಂದ್ರೆ ನಾವೇನು ಮಾಡಬೇಕು? ಆ್ಯಡ್ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2. ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯ್ತಲ್ವ ನಿಮಗೆ? ಡಿಫ್ರೆಂಟ್ ಸಿಂಬಲ್ಸ್ ಇದೆ, ಆ್ಯಡ್ ಮಾಡ್ತಾ ಇದ್ದೀವಿ. ಹಂಗಂದರೆ 3x + 1y = 15
2x ಮೈನಸ್ 1y ಈಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಇವೆರಡು ನಾವು ಏನು ಮಾಡೋ ಕೊಟ್ಟಿದ್ವಿ, ಆ್ಯಡ್ ಮಾಡೋ ಕೊಟ್ಟಿದ್ದೀವಿ. ಹೆಂಗೆ ಆ್ಯಡ್ ಮಾಡೋದು, ಎಲ್ ಎಚ್ ಎಸ್ನ ಎಲ್ ಎಚ್ ಎಸ್ಸಿಗೆ ಆ್ಯಡ್ ಮಾಡಬೇಕು, ಆರ್ ಎಚ್ ಎಸ್ನ ಆರ್ ಎಚ್ ಎಸ್ಸಿಗೆ ಆ್ಯಡ್ ಮಾಡಬೇಕು. ಅಂದರೆ ಎಲ್ ಎಚ್ ಎಸ್ ಅಲ್ಲಿ 3x ಪ್ಲಸ್ 2x ಇದೆ. 3x ಪ್ಲಸ್ 2x ಏನೋ 5x ಪ್ಲಸ್ ವೈ ಮೈನಸ್ ವೈ, ಇವೆರಡು ಕೂಡ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಇದು ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಇವೆರಡು ಎಲಿಮಿನೇಟ್ ಆದರೆ ಇಲ್ಲಿ ಆನ್ಸರ್ 0, ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಈಸ್ ಈಕ್ವಲ್ ಟು 15 ಪ್ಲಸ್ 5 ಅಂದರೆ 20. 5ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 5. 5 1s 5 4s, ಎಕ್ಸ್ ಈಸ್ ಈಕ್ವಲ್ ಟು 4. ಕ್ಲಿಯರಾ? ಒಂದು ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ 1 ಅಲ್ಲಾರು ಸಬ್ಸ್ಟಿಟ್ಯೂಟ್ ಮಾಡಿ, ಈಕ್ವೇಷನ್ 2 ಅಲ್ಲಾರು ಸಬ್ಸ್ಟಿಟ್ಯೂಟ್ ಮಾಡಿ. ನಾನು ಯೂಶಲಿ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 4 ಇನ್ ಈಕ್ವೇಷನ್ 1. ಸರ್ 1ಅಲ್ಲೇ ಹಾಕ್ಬೇಕಾ? ಹಂಗೇನಿಲ್ಲ ಪುಟ್ಟ, ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ಓಕೆ, ಅಂದರೆ 3 ಇಂಟು ಎಕ್ಸ್ ಜಾಗದಲ್ಲಿ 4 ಹಾಕಬೇಕು, ಪ್ಲಸ್ ವೈ ಈಸ್ ಈಕ್ವಲ್ ಟು 15. 3 4s ಎಷ್ಟು? 3 4s 12. 12 ಪ್ಲಸ್ ವೈ ಈಸ್ ಈಕ್ವಲ್ ಟು 15 ಆಯಿತು. 12ಅನ್ನು ಈ ಕಡೆ ಕಳಿಸಿದ್ರೆ ವೈ ಈಸ್ ಈಕ್ವಲ್ ಟು 15 ಮೈನಸ್ 12. ವೈ ಈಸ್ ಈಕ್ವಲ್ ಟು ಎಷ್ಟು ಬಂತು? 3 ಅಂತ ಬಂತು. ಅಂದರೆ ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 3. ಇಷ್ಟೇ ಆನ್ಸರ್, ಮುಗೀತು. ಸೊ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಯಾವುದೇ ಕ್ವಶನ್ ಕೊಟ್ಟರು ಮಾಡಿಬಿಡ್ಬೋದು. ಇದ್ರಲ್ಲಿ ಒಂದೇ ಒಂದು ವೇರಿಯೇಷನ್ ಇದೆ, ಆ ಟೈಪ್ ಆಫ್ ಕ್ವಶನ್ ಕೂಡ ಹೇಳ್ತೀನಿ. ಮತ್ತೆ ಇದೇ ಕ್ವಶನ್ನ, ಇದೇ ಟೈಪ್ ಆಫ್ ಕ್ವಶನ್ನ ಇನ್ನೊಂದು ಮಾಡೋಣ, ಅವಾಗ ಇನ್ನೂ ಒಂದು ಅಂದಾಜು ಸಿಗುತ್ತೆ ನಿಮಗೆ. ರೈಟ್, ಇನ್ನೊಂದು ಕ್ವಶನ್ ನೋಡೋಣ. ಸೇಮ್ ಟೈಪ್. ಫಸ್ಟ್ ಸ್ಟೆಪ್ ಏನು? ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಷನ್ 1, ಈಕ್ವೇಷನ್ 2. ಫಸ್ಟ್ ಸ್ಟೆಪ್ ಏನಪ್ಪ? ಯಾವುದರ ಕೋಎಫಿಷಿಯೆಂಟ್ಸ್, ಯಾವುದರ ಗುಣಾಂಕಗಳು ಸೇಮ್ ಇದ್ದಾವೆ ನೋಡಿ. ಇಲ್ಲಿ 2 ಇದೆ ಎಕ್ಸ್ಗೆ, ಇಲ್ಲಿ 1 ಇದೆ, ಎರಡು ಸೇಮಾ? 2 and 1 ಆರ್ ನಾಟ್ ಸೇಮ್. ಓಕೆ, ಬಿಟ್ಟಾಕೋಣ. ವೈಗೆ ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಹಾಗಂದರೆ ವೈನ ನಾವು ಕನ್ಸಿಡರ್ ಮಾಡ್ಬೋದು. ಇವಾಗ ಸೇಮ್ ಸಿಂಬಲ್ ಡಿಫ್ರೆಂಟ್ ಸಿಂಬಲ್ಲ. ವೈ ಹಿಂದೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇದೆಲ್ಲ ನಮ್ಮ ಮೈಂಡಲ್ಲಿ ಮಾಡಬೇಕಾಗಿರೋದು. ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಎರಡು ಕಡೆ ಪ್ಲಸ್ ಇದೆ ಅಂದರೆ ಏನು ಮಾಡಬೇಕು? ಸೇಮ್ ಸಿಂಬಲ್ಸ್ ಇದ್ದಾಗ, ಸೇಮ್ ಸಿಂಬಲ್ಸ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಹಂಗಂದ್ರೆ ಈಕ್ವೇಷನ್ 1 ಇಂದ 2 ಆರು ಸಬ್ಟ್ರಾಕ್ಟ್ ಮಾಡ್ಬೋದು, 2 ಇಂದ 1 ಆರು ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ವಿಸ್ಡಮ್ಗೆ. 2 ಮೈನಸ್ 1 ಮಾಡಿದ್ರೆ 1 ಬರುತ್ತಲ್ವ, ಅದಕ್ಕೆ ನಾನು ಈಕ್ವೇಷನ್ 1 ಸಬ್ಟ್ರಾಕ್ಟ್ ಈಕ್ವೇಷನ್ 2 ಫ್ರಮ್ ಈಕ್ವೇಷನ್ 1. ಅಂದರೆ ಎರಡನೇ ಈಕ್ವೇಷನ್ ಅನ್ನ ಮೊದಲ ಸಮೀಕರಣದಿಂದ, ಸೆಕೆಂಡ್ ಈಕ್ವೇಷನ್ ಫಸ್ಟ್ ಈಕ್ವೇಷನ್ ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಹಂಗಂದ್ರೆ ಫಸ್ಟ್ ಯಾವ್ದು ಬರ್ಕೋಬೇಕು? 2x ಪ್ಲಸ್ 1y ಈಸ್ ಈಕ್ವಲ್ ಟು 11. 1x ಪ್ಲಸ್ 1y ಈಕ್ವಲ್ ಟು 8. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಇದನ್ನ ಸಬ್ಟ್ರಾಕ್ಟ್ ಮಾಡೋಕೆ ಹೊರಟಿದ್ವಿ. ಹಂಗಂದ್ರೆ ಇದರಲ್ಲಿ ಇದನ್ನ ಮೈನಸ್ ಮಾಡಬೇಕು, ಮೈನಸ್, ಹೌದಲ್ವಾ? ಹಂಗಂದ್ರೆ ಮೈನಸ್ ಇಂಟು ಪ್ಲಸ್ ಏನಾಯಿತು? ಇದ್ರ ಸಿಂಬಲ್ ಆ್ಯಕ್ಚುಲಿ ಮೈನಸ್ ಆಯ್ತು. ಇವಾಗ ಯಾಕೆ ಬಂತಿದ್ದು? ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. ಮೈನಸ್ ಇಂಟು ಇಲ್ಲೂ ಪ್ಲಸ್ ಇದೆ, ಮೈನಸ್ಸೇ ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. ಇದು ನಿಮಗೆ ಗೊತ್ತಿರಲಿ ಅಂತ ಅಷ್ಟೇ. ಓಕೆ, 2x ಮೈನಸ್ 1x ಅಂದರೆ 1x ಅಥವಾ ಎಕ್ಸ್ ಈಸ್ ಈಕ್ವಲ್ ಟು, ಇದು ಪ್ಲಸ್ಸು ಮೈನಸ್ ಕ್ಯಾನ್ಸಲ್ ಆಗುತ್ತೆ. 11 ಮೈನಸ್ 8 ಅಂದರೆ 11 ಮೈನಸ್ 8 ಅಂದರೆ 11 ಮೈನಸ್ 8 ಎಷ್ಟು? 3ನಾ? ಸಿಂಪಲ್. ಎಕ್ಸ್ ವ್ಯಾಲ್ಯೂ ನಿಮಗೆ ಸಿಕ್ತು, ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 3 ಅಂತ ಸಿಕ್ತು. ನೆಕ್ಸ್ಟ್ ಏನು ಸ್ಟೆಪ್ಪು? ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಷನ್ 1 ಅಲ್ಲಾರು ಹಾಕಿ, ಈಕ್ವೇಷನ್ 2 ಅಲ್ಲಾರು ಹಾಕಿ. ಸೊ ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಇನ್ ಈಕ್ವೇಷನ್ 1. 1 ಅಲ್ಲಾರು ಹಾಕ್ಬೋದು, 2 ಅಲ್ಲಾರು ಹಾಕ್ಬೋದು. ಸೊ ಈಕ್ವೇಷನ್ 1 ಅಲ್ಲಿ ಹಾಕಿದ್ರೆ 2 ಇಂಟು ಎಕ್ಸ್ ಜಾಗದಲ್ಲಿ 3 ಪ್ಲಸ್ ವೈ ಈಸ್ ಈಕ್ವಲ್ ಟು 11 ಅಂತ ಇದೆ. 2 3s 6, 6 ಪ್ಲಸ್ ವೈ ಈಸ್ ಈಕ್ವಲ್ ಟು 11. ಹಂಗಂದ್ರೆ ವೈ ಈಸ್ ಈಕ್ವಲ್ ಟು 11 ಮೈನಸ್ 6 ಆಯಿತು. ಈ 6ಅನ್ನು ರೈಟ್ ಹ್ಯಾಂಡ್ ಸೈಡಿಗೆ ಕಳ್ಸೋಣ. ಸೊ ವೈ ಈಸ್ ಈಕ್ವಲ್ ಟು 11 ಮೈನಸ್ 6 ಎಷ್ಟಪ್ಪ? 5. ಅಂದರೆ ವೈ ವ್ಯಾಲ್ಯೂ 5 ಅಂತ ಬಂತು, ಎಕ್ಸ್ ವ್ಯಾಲ್ಯೂ 3 ಅಂತ ಬಂತು. ಸಿಂಪಲ್ ಅಲ್ವಾ? ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ 2 ಮಾರ್ಕ್ಸ್ ಫಿಕ್ಸ್. ರೂಲ್ ಏನೋ, ಈ ರೂಲ್ನ ಪಕ್ಕ ಜ್ಞಾಪಕ ಇಟ್ಕೊಳ್ಳಿ.
ವೆರಿ ಇಂಪಾರ್ಟೆಂಟ್. ಫಸ್ಟ್ ಕೋಎಫಿಷಿಯೆಂಟ್ಸ್ ನೋಡಿ ಯಾವ್ದಾದ್ರು ಸೇಮ್ ಇದೆ ಅಂತ. ಆ ಕೋಎಫಿಷಿಯೆಂಟ್ ಸೇಮ್ ಇರೋ ಸಿಂಬಲ್ಗಳನ್ನ ಸೇಮ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಬೇಕು, ಡಿಫ್ರೆಂಟ್ ಇದ್ದರೆ ಆ್ಯಡ್ ಮಾಡಬೇಕು. ಇಷ್ಟೇ, ಮುಗೀತು. ಸೊ ಇನ್ನೊಂದು ವೇರಿಯೇಷನ್ ಕೊಡ್ಬೋದು ನಮಗೆ. ಏನಾ ವೇರಿಯೇಷನು ನೋಡಿ ಇಲ್ಲಿ. ಇವಾಗ ಈ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ನೀವು 2 ಇದೆ, 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 2 ಇದೆ, ಎರಡರದ್ದು ಸೇಮ್ ಇಲ್ಲ. ಅರ್ಥ ಆಯ್ತಾ? ಎರಡರದ್ದು ಕೂಡ ಸೇಮೇ ಇಲ್ಲ. ಹಿಂಗಿದಾಗ ಏನು ಮಾಡ್ಬೇಕು ಸರ್? ಸೇಮ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೊಳ್ಳೋದು? ಬೈ ಮಲ್ಟಿಪ್ಲೈಯಿಂಗ್ ಸಮ್ ನಂಬರ್. ಯಾವುದೋ ಒಂದು ಕಾನ್ಸ್ಟೆಂಟ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡೋದ್ರ ಮೂಲಕ. ಅಂದರೆ ಈಕ್ವೇಷನ್ 1 ಇದು ಈಕ್ವೇಷನ್ 2, ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಟೆಪ್ ಬರುತ್ತೆ. ಯೂಶಲಿ ಇದನ್ನು ಕೊಡಲ್ಲ 95% ಆಫ್ ದ ಟೈಮ್ಸು. ಫೈನಲ್ ಎಕ್ಸಾಮಲ್ಲಿ ಇದನ್ನು ಕೊಡಲ್ಲ. ಬಟ್ ಅಕಸ್ಮಾತ್ ಕೊಟ್ಟರೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತೀನಿ. ಪ್ರಾಕ್ಟೀಸ್ ಮಾಡಿ, ಹೆಲ್ಪ್ ಆಗುತ್ತೆ. ಓಕೆ ಅಲ್ವಾ? ಇದು ಲಾಜಿಕಲ್ ಥಿಂಕಿಂಗು ಕೂಡ ಮಾಡಬೇಕಾಗುತ್ತೆ ನಾವಿಲ್ಲಿ. ಸರ್ ಇವಾಗ ಇದನ್ನು 5 ಮಾಡೋಕ್ಕಾಗುತ್ತಾ? ಅಂದರೆ 2 ಟೈಮ್ಸ್ ಯಾವ್ದಾದ್ರು ನಂಬರ್, 2 ಯಾವ್ದಾದ್ರು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 5 ಆಗುತ್ತಾ? ಆಗಲ್ಲ. ಹಂಗೊಂದು ಕೆಲಸ ಮಾಡೋಣ. 2 5 ಅಂತೂ ಆಗಲ್ಲ. 2 5 ಎಷ್ಟು ಇಂಟು 5 ಮಾಡೋಣ. ಇಲ್ಲಿ ಈ ಹಿಂದೆ ಇರೋ ನಂಬರ್, ಎಕ್ಸಿಂದ ಇರೋ ನಂಬರ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಡ. ಸರ್ ಏನು ಮಾಡಿದ್ರಿ ಸರ್? ಎಕ್ಸಿಂದ ಇಲ್ಲಿ 2 ಇದೆ, ಆ 2ನ ಈಕ್ವೇಷನ್ 2ಗೆ ಮಲ್ಟಿಪ್ಲೈ ಮಾಡಿದ್ವಿ. ಸೆಕೆಂಡ್ ಈಕ್ವೇಷನಲ್ಲಿ ಎಕ್ಸಿಂದ 5 ಇದೆ, ಅದನ್ನು ಈಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡಿದ್ವಿ. ಅರ್ಥ ಆಯ್ತಾ? ಓಕೆ. 2 5 ಎಷ್ಟು? 10 ಇಂಟು ಎಕ್ಸ್ 10x ಪ್ಲಸ್ 5 5 25y ಈಸ್ ಈಕ್ವಲ್ ಟು 7 5 35. ಎಲ್ಲ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡ್ಬೇಕು, ಅವ್ರು ಬರೀ ಒಂದನ್ನು ಮಾಡೋಕ್ಕಾಗಲ್ಲ. ಓಕೆ, ಇದನ್ನು ಈಕ್ವೇಷನ್ 3 ಅಂತ ತಗೋಣ ಇವಾಗ. ಸೆಕೆಂಡ್ 5 2 10x ಪ್ಲಸ್ 2 2 4y ಈಸ್ ಈಕ್ವಲ್ ಟು 7 2 14. ಈಕ್ವೇಷನ್ 4 ಮಲ್ಟಿಪ್ಲೈ ಮಾಡಿ ಆಗಿದ ತಕ್ಷಣ ಕೋಎಫಿಷಿಯೆಂಟ್ ಸೇಮ್ ಆಗೋಯ್ತು. ಇನ್ಮೇಲೆ ಸುಲಭ, ಈಸಿ. ಇಲ್ಲಿ 10 ಇದೆ, ಇಲ್ಲೂ ಕೂಡ 10 ಇದೆ. ಸಿಂಬಲ್ಸು ಇಲ್ಲೂ ಕೂಡ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಇದೆ. ಸೇಮ್ ಸಿಂಬಲ್ಸ್ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು, ನಮ್ಗೆ ಆಲ್ರೆಡಿ ಗೊತ್ತು. ಹಂಗಂದ್ರೆ ಸಬ್ಟ್ರಾಕ್ಟ್ ಈಕ್ವೇಷನ್ 4 ಫ್ರಮ್ ಈಕ್ವೇಷನ್ 3. ಸರ್ ಯಾಕೆ ಈಕ್ವೇಷನ್ 4ನೇ 3 ಅಂತ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲಿ 25 ಇದೆ, ಇಲ್ಲಿ 4 ಇದೆ. 25 4 ಕಳೆದ್ರೆ ಈಸಿನಾ ನಮಗೆ? 4 - 25 ಮೈನಸ್ ನಂಬರ್ ಬರುತ್ತೆ, ಸುಮ್ಮನೆ ತಲೆನೋವು ಅದಕ್ಕೆ. ಸೊ ಅದಕ್ಕೆ ಈಕ್ವೇಷನ್ 4ನ 3ಇಂದ ಸಬ್ಟ್ರಾಕ್ಟ್ ಮಾಡಿದ್ವಿ. ಓಕೆ, ಸೊ ಹಂಗಂದ್ರೆ 10x ಪ್ಲಸ್ 25y ಈಸ್ ಈಕ್ವಲ್ ಟು 35. ಆಮೇಲೆ 10x ಪ್ಲಸ್ 4y ಈಸ್ ಈಕ್ವಲ್ ಟು 14. ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಮೈನಸ್ ಅಂದರೆ 10x ಮೈನಸ್ 10x ಅಂದರೆ ಇವೆರಡು ಕ್ಯಾನ್ಸಲ್ ಆಗೋಯ್ತು. 25y ಮೈನಸ್ 4y ಅಂದೆಷ್ಟು? 25 ಮೈನಸ್ 4 ಅಂದರೆ 21y ಈಸ್ ಈಕ್ವಲ್ ಟು 35 ಮೈನಸ್ 14 ಅಂದರೆ ಅದು ಕೂಡ 21 ಬರುತ್ತೆ. ಸೊ 21 ಕೆಳಗಡೆ ಹೋದರೆ y ಈಸ್ ಈಕ್ವಲ್ ಟು 21/21 ಆಯಿತು. 21 21 ಅಂದರೆ y ವ್ಯಾಲ್ಯೂ ನಮಗೆ y ಈಸ್ ಈಕ್ವಲ್ ಟು 1 ಆನ್ಸರ್ ಬಂತು. y ವ್ಯಾಲ್ಯೂ ಗೊತ್ತಾಯ್ತಾ? ನೆಕ್ಸ್ಟ್ ಸ್ಟೆಪ್ ಏನು? ವೈನ ವ್ಯಾಲ್ಯೂನ ತೊಗೊಂಡೋಗಿ ಯಾವ್ದು ಈಕ್ವೇಷನಲ್ಲೂ ಹಾಕ್ಬೋದು. ಈಕ್ವೇಷನ್ 1 2 3 4 ಯಾವುದ್ರಲ್ಲಿ ಬರೋ ಹಾಕ್ಬೋದು. ನಾನು ಯೂಶಲಿ 1ಅಲ್ಲಿ ಹಾಕ್ತೀನಿ. ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 1 ಇನ್ ಈಕ್ವೇಷನ್ 1. ಓಕೆ ಸರ್. 2x ಪ್ಲಸ್ 5 ಇಂಟು 1 ಈಸ್ ಈಕ್ವಲ್ ಟು 7. y ಜಾಗಲಿ 1 ಹಾಕಿದ್ದೀನಿ ಅಷ್ಟೇ. ಸೊ 2x ಈಸ್ ಈಕ್ವಲ್ ಟು 2x ಪ್ಲಸ್ 5 ಇಂಟು 1 ಅಂದರೆ 5 ಈಸ್ ಈಕ್ವಲ್ ಟು 7. 5 ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ 2x ಈಸ್ ಈಕ್ವಲ್ ಟು 7 ಮೈನಸ್ 5 ಆಯಿತು. 2x ಈಸ್ ಈಕ್ವಲ್ ಟು 2. 2 ಕೆಳಗಡೆ ಹೋದರೆ x ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2. 2 1 x ಕೂಡ ಆನ್ಸರ್ 1 ಬರ್ತಾ ಇದೆ. ದ ವ್ಯಾಲ್ಯೂ ಆಫ್ x ಈಸ್ 1 ಆ್ಯಂಡ್ y ಈಸ್ 1. ಇಷ್ಟೇ ಇಂಪಾರ್ಟೆಂಟ್ ರೋಲ್ ಏನಿರೋ ಸ್ಟೆಪ್ ಏನಿಲ್ಲಿ? ಈ 2ನ ಸೆಕೆಂಡ್ ಈಕ್ವೇಷನ್ ಮಲ್ಟಿಪ್ಲೈ ಮಾಡಿದ್ವಿ, ಈ 5ನ ಈ ಈಕ್ವೇಷನ್ ಮಲ್ಟಿಪ್ಲೈ ಮಾಡಿದ್ವಿ, ಅಷ್ಟೇ ಮುಗೀತು. ವೆರಿ ಸಿಂಪಲ್. ಇಲ್ಲಿಂದ ಮುಂದಕ್ಕೆ ನಿಮಗೆ ಆಲ್ರೆಡಿ ಮಾಡಿದ್ದೀರಾ, ಪ್ರಾಕ್ಟೀಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಐ ಹ್ಯಾವ್ ಗಿವನ್ 4 ಕ್ವಶನ್ಸ್. 1 2 3 ಆ್ಯಂಡ್ 4 ಕ್ವಶನ್ಸ್. 4 ಕ್ವಶನ್ಸ್ನ ಕೊಡ್ತಾ ಇದ್ದೀನಿ ನಾನು. ಈ 4 ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು.
ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಕ್ವಶನ್ x ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು, ಸೆಕೆಂಡ್ ಕ್ವಶನ್ x ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ ಅಲ್ವಾ? ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲಿಮಿನೇಷನ್ ಮೆಥಡ್ ಈಸಿ 2 ಮಾರ್ಕ್ಸ್. ಐ ಹೋಪ್ ದಿಸ್ ಕ್ಲಾಸ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಎಲಿಮಿನೇಷನ್ ಮೆಥಡಿಂದ ಈಸಿಯಾಗಿ 2 ಮಾರ್ಕ್ಸನ್ನು ನಿಮ್ಮ ಪಾಕೆಟ್ಗಳಿಗೆ ಹಾಕೋಬೋದು. ನೀವು ಇವಾಗೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಲಾಸ್ಟಲ್ಲಿ ಸ್ವಲ್ಪ ಡಿಫಿಕಲ್ಟ್ನ ಟ್ಯಾಕಲ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಸೊ ಈಸಿ ಇರೋದನ್ನೆಲ್ಲ ಇವಾಗಲೇ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಏನು ಬೇಕು ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಸಿ ಯು. ನಿಮ್ಮ ಸಾಧನೆ ನಮ್ಮ ಗೆಲುವು.